ಹೆಲೋ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಅಥೆಂಟಿಕ್ ಡಿಶ್ ಆದ ಹಾಲ್ ಬಾಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ದಟ್ ಟು ವಿಚ್ ಈಸ್ ಹೆಲ್ದಿ ಆ್ಯಂಡ್ ಟೇಸ್ಟಿ. ನಾನು ನಿಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಒಂದು ಮಿಕ್ಸರ್ ಗ್ರೈಂಡರ್ ತೊಗೊಂಡು ನೆನೆಸಿಟ್ಟಿರುವಂಥ ರಾಗಿನ ಹಾಕ್ಕೊಂಡು ಅದ್ರ ಜೊತೆಗೆ ಈಕ್ವಲ್ ಪೋರ್ಷನಲ್ಲಿ ನೀವು ಕಾಯಿ ತುರಿನ ಆ್ಯಡ್ ಮಾಡ್ಕೊಬೋದು. ಬಿಕಾಸ್ ಹಾಲು ಬರುತ್ತಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು 2-3 ಏಲಕ್ಕಿ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಅದನ್ನು ಕಂಪ್ಲೀಟಾಗಿ ಸ್ಟ್ರೈನ್ ಮಾಡಿಕೊಂಡು ಹಾಲು ತಕ್ಕೊಳ್ಳಿ. ಇದು ಈ ಥರ ಬರಬೇಕು. ಇದು ಹಾಲು ರೆಡಿ ಆದಾದಮೇಲೆ ಇವಾಗ ಒಂದು ಪ್ಯಾನ್ಗೆ ಬೆಲ್ಲ ಹಾಕಿ ಸ್ವಲ್ಪ ಮೆಲ್ಟ್ ಆಗೋವರೆಗೂ ಅದನ್ನು ಸ್ಟಿರ್ ಮಾಡಿ, ಅದ್ರ ಜೊತೆಗೇ ಅದು ಸ್ವಲ್ಪ ಮೆಲ್ಟ್ ಆಗ್ತಾ ಬಂದಾಗ ಅದನ್ನೇ ಸೌಟ್ ಅದು ಹಾಲು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾ ಬನ್ನಿ. ಅದನ್ನು ಆ್ಯಡ್ ಮಾಡ್ತಿದ್ದಾಗೂ ಅಷ್ಟೇ ಕೈ ಬಿಡಬಾರ್ದು, ಗಂಟಾಗ್ಬಿಡತ್ತೆ. ತಿರುಗಿಸ್ತಾ ಇರಿ, ಅದು ಬೇಗನೆ ಗಂಟಾಗ್ಬಿಡತ್ತೆ. ಸ್ವಲ್ಪ ಗಟ್ಟಿ ಆಗ್ತಾ ಬಂದಂಗೆ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ತುಪ್ಪ ಹಾಕಾದಾದ್ಮೇಲೆ ತಿರುಗಿಸ್ತಾ ಬನ್ನಿ. ತಿರುಗಿಸ್ತಾ ಬಂದಾಗ ಅದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ನೀವು ಒಂದು ಪ್ಲೇಟಿಗೆ ತುಪ್ಪನ ಹಚ್ಚಿ ಇಟ್ಕೊಂಡಿರಿ. ಆ ತುಪ್ಪ ಹಚ್ಚಿ ಇಟ್ಕೊಂಡಿರೋ ಪ್ಲೇಟಿಗೆ ಅದು ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿರೋದನ್ನು ಅದರೊಳಗಡೆ ಹಾಕಿ ಸ್ವಲ್ಪ ಅದಕ್ಕೆ ಮೇಲ್ಗಡೆ ಟಚಪ್ ಥರ ಕೊಟ್ಕೊಳ್ಳಿ. ಯಾವ ಶೇಪ್ ಬೇಕೋ ಸೈಜ್ ಬೇಕೋ ಕಟ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಸೆಟ್ ಆಗಬೇಕು, ಆಮೇಲೆ ನೀವು ಕಟ್ ಮಾಡ್ಕೊಬೋದು. ಇಷ್ಟ ಆದರೆ ಆಲ್ಮೋಸ್ಟ್ ಡನ್. ಕಟ್ ಮಾಡಿರೋವಂಥ ಹಾಲು ಬಾಯಿನ ಒಂದು ಪ್ಲೇಟಿಗೆ ಇಟ್ಟು ಅದ್ರ ಮೇಲುಗಡೆ ಸ್ವಲ್ಪ ಆಲ್ಮಂಡ್ಸ್ ಹಾಕ್ಕೊಂಡ್ರೆ ಡನ್.